ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಬೆಂಕಿಯಾದ ಒಂದು ಫ್ಲ್ಯಾಗ್ಶಿಪ್ ಮೊಬೈಲ್ ನಿಮಗೋಸ್ಕರ ಇದ್ರ ಬಗ್ಗೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ಪ್ಲಸ್ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಅಂದರೆ ಓಪೋ ಫೈಂಡ್ X7 ಅಲ್ಟ್ರಾ. ಈ ಸತಿ ಓಪೋದವರು ಅವರ ಒಂದು ಫೈಂಡ್ ಸೀರೀಸಲ್ಲಿ ಅಲ್ಟ್ರಾ ಮಾಡೆಲ್ ತಂದಿರುವಂಥದ್ದು. ಮುಂಚೆ ಎಲ್ಲ ಅಲ್ಟ್ರಾ ಮಾಡೆಲ್ ತಂದಿರೋ ಬೇರೆ ಪ್ರೋ ಮಾಡೆಲ್ ಲಾಸ್ಟ್ ಇರುವಂಥದ್ದು, ಆದರೆ ಫುಲ್ ಸೀರೀಸ್ ಆಗಿ ತಂದಿರುವಂಥದ್ದು ಓಪೋ ಫೈಂಡ್ X, ಆಮೇಲೆ ಪ್ರೋ, ಅಲ್ಟ್ರಾ ಮಾಡೆಲ್. ಈಗ ನಾವು ಅಲ್ಟ್ರಾ ಮಾಡೆಲ್ ಬಗ್ಗೆ ಅನ್ಬಾಕ್ಸ್ ಮಾಡ್ತಾಯಿದ್ವಿ, ಪ್ಲಸ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ರಿವ್ಯೂ ಮಾಡ್ತಾಯಿದ್ದೀವಿ. ಇದು ಚೆನ್ನಾಗೈತೆ ಅಂತಲೇ ಹೇಳಬೇಕು. ಈ ಒಂದು ಮೊಬೈಲು ಚೆನ್ನಾಗಿದೆ, ಸಖತ್ ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತ ಹೇಳಬೇಕು. ಈ ಪ್ರೈಸ್ ರೇಂಜ್ಗೆ ವರ್ತಿಲ್ವಾ ಅಂತ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಯಾರ್ಯಾರು ಒಂದು ಫೋನ್ನ ಪರ್ಚೇಸ್ ಮಾಡಬೇಕಂತ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋ ಪೂರ್ತಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಆವಾಗ ನೀವು ಡಿಸಿಷನ್ ತೊಗೊಬೋದು, ನೀವು ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು ಅಥವಾ ಪರ್ಚೇಸ್ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಮೊಬೈಲು ಗ್ಲೋಬಲ್ ಆಗಿ ಲಾಂಚ್ ಆಗಿರುವಂಥದ್ದು, ಆದರೆ ನಮ್ಮ ಭಾರತಕ್ಕೆ ಈ ಒಂದು ಮೊಬೈಲ್ನ ತಂದಿಲ್ಲ ಓಪೋದವರು. ನನಗನ್ಸುತ್ತೆ ಫ್ಯೂಚರಲ್ಲಿ ತರಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಅದು ಬನ್ನಿ ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಹೊಸಬ್ರ ನಾನು ಒಂದು ಟೆಕ್ ವಿತ್ ಚಾನಲ್ ಮಾಡ್ತಾ ಇರೋದು, ದಯವಿಟ್ಟು ಟೆಕ್ ವಿತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ನಮ್ಮ ಒಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದರೆ ಡೈರೆಕ್ಟ್ ಮೊಬೈಲ್ ಸಿಗ್ತಾ ಇರುವಂಥದ್ದು, ಆಮೇಲೆ ನಮಗೆ ಕೇಸ್ ಸಿಗ್ತಿದೆ, ಒಳ್ಳೆ ಕ್ವಾಲಿಟಿ ಕೇಸು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡಾಕ್ಯುಮೆಂಟೇಷನ್ ಸಿಮ್ಯುಲೇಷನ್ ಪೀಸ್ ಸಿಗ್ತೈತೆ, 100 ವಾಟ್ ಸೂಪರ್ ಬುಕ್ ಫಾಸ್ಟ್ ಚಾರ್ಜಿಂಗು, ಆಮೇಲೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಸೊ ಇಷ್ಟು ನಮಗೆ ಬಾಕ್ಸ್ನಲ್ಲಿ ಸಿಗ್ತಾ ಇದೆ. ಮೊಬೈಲ್ ಬಗ್ಗೆ ವಾಚ್ ಮಾಡಬೇಕಂದ್ರೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಸಖತ್ತಾಗೈತೆ ಅಂತ ಹೇಳಬೇಕು. ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಬಗ್ಗೆ ನೋಡ್ಕೊಳ್ಳೋಣ. ಬಿಲ್ಡ್ ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ ಪೂರ್ತಿ ಫ್ರೇಮ್ ಬಂದ್ಬಿಟ್ಟು ಮೆಟಾಲಿಕ್ ಫಿನಿಶ್ ಸಿಗ್ತಾ ಇರುವಂಥದ್ದು, ಫುಲ್ ಮೆಟಲ್ ಇರುವಂಥದ್ದು. ಒಂಥರ ಇಟ್ಕೊಂಡಾಗ ಫೋನು ಪ್ರೀಮಿಯಮ್ ಫ್ಲ್ಯಾಗ್ಶಿಪ್ ಫೋನ್ ಥರ ನಮಗೆ ಫೀಲ್ ಆಗುತ್ತೆ ಅಂತ ಹೇಳಬೇಕು. ಆ ಥರ ಫೀಲ್ ಹೊಂದಿರುವಂಥದ್ದು ಈ ಒಂದು ಮೊಬೈಲ್ಗೆ. ಎಂತಕ್ಕಂದರೆ ಬ್ಯಾಕ್ ಐತಲ್ಲ, ಒಂಥರ ಸ್ಕ್ರೀನ್ ತೋರಿಸೋ ನಮಗೆ ಬ್ಯಾಕ್ ಬಂದ್ಬಿಟ್ಟು ಯುನೀಕ್ ಆಗಿ ಅಟ್ರಾಕ್ಟಿಂಗ್ ಲುಕ್ ಇರುವಂಥದ್ದು, ಡ್ಯೂಯಲ್ ಟೋನ್ ಫಿನಿಶ್ ಇರುವಂಥದ್ದು. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬೇಕು. ಇದರಲ್ಲಿ ಆ್ಯಕ್ಚುಲಿ 3 ಕಲರ್ ಇದೆ, ಒಂದು ಓಷಾನಿಕ್ ಬ್ಲೂ, ಮತ್ತು ಇನ್ನೊಂದು ಆರೆಂಜ್ ಮತ್ತು ಬ್ಲ್ಯಾಕ್ ಕಲರ್ ಇರುವಂಥದ್ದು. ಎಲ್ಲ ಚೆನ್ನಾಗಿದೆ ನೋಡೋಕ್ಕಿರುವಂಥದ್ದು ಲುಕ್ ಅಂತ ಹೇಳಬೇಕು. ಆಮೇಲೆ ಇದು ಬಂದ್ಬಿಟ್ಟು ಹಿಂದೆ ನಮಗೆ 3D ಕರ್ವ್ ಹೊಂದಿರುವಂಥ ಒಂದು ವೇಗನ್ ಲೆದರ್ ಫಿನಿಶ್ ನಮಗೆ ಕೊಡ್ತಿದ್ದಾರೆ. ಇದು ಚೆನ್ನಾಗೈತೆ ಅಂತಲೇ ಹೇಳಬೇಕು. ಮತ್ತು ಮೇನ್ ಬಂದ್ಬಿಟ್ಟು ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು ಹಿಂದೆ ಕ್ಯಾಮ್ರಾ ಸೆಟಪ್ಪು. ಒಂಥರ ಪ್ರೀಮಿಯಮ್ ಆಗಿ ಕಾಣಿಸಿರುವಂಥ ಒಂಥರ ಕ್ಯಾಮ್ರಾ ಲೆನ್ಸ್ ಐತಲ್ಲ, ಆ ಥರ ನಮಗೆ ಕಾಣಿಸ್ತಿರುವಂಥದ್ದು, ಆ ಥರ ಒಂದು ಲುಕ್ಕು ನಮಗೆ ಕೊಡ್ತಾ ಇರುವಂಥದ್ದು. ಮತ್ತು ಇದ್ರ ಬಗ್ಗೆ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಮಾತನಾಡಬೇಕಂದ್ರೆ ಇದರಲ್ಲಿ ನಮಗೆ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಸಿಗ್ತಾ ಇರುವಂಥದ್ದು. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ಮತ್ತು ಡಿಸ್ಪ್ಲೇ ನಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಇರುವಂಥದ್ದು. ಇಷ್ಟು ಸ್ಪೆಷಲ್ ಫೀಚರ್ಸ್ ಹೊಂದಿರುವಂಥದ್ದು ಈ ಒಂದು ಮೊಬೈಲ್. ಮತ್ತು ಬನ್ನಿ ಇದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಮೇನ್ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ 6.82 ಇಂಚಸ್ ಹೊಂದಿರುವಂಥ ಒಂದು ಕ್ವಾಡ್ HD+ AMOLED ಡಿಸ್ಪ್ಲೇ. ಈ ಒಂದು ಡಿಸ್ಪ್ಲೇಗೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ. ಮತ್ತು ಈ ಒಂದು ಡಿಸ್ಪ್ಲೇಗೆ LTPO ಪ್ಯಾನಲ್ ತಂದಿರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳಬೇಕು. ಒಳ್ಳೆ ಮಿಡ್ ರೇಂಜ್ ಪ್ಯಾನಲ್ ಅಂತಲೇ ಹೇಳಬೇಕು, ಚೆನ್ನಾಗಿದೆ ಅಂತಲೇ ಹೇಳಬೇಕು. ಡಿಸ್ಪ್ಲೇ ಕ್ಲಾರಿಟಿ ಎಲ್ಲ ಸಖತ್ತಾಗಿರುವಂಥದ್ದು ಅಂತಲೇ ಹೇಳಬೇಕು. ಇದರಲ್ಲಿ ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಐತೆ, HDR10, HDR10+ ಕೂಡ ಸಪೋರ್ಟ್ ಇರುವಂಥದ್ದು. ಮತ್ತು ಇದು 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್+ ಕಲರ್ಸು ಸಪೋರ್ಟ್ ಮಾಡ್ತಿದ್ರಲ್ಲಿ. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬೇಕು. ಚೆನ್ನಾಗಿದೆ ಡಿಸ್ಪ್ಲೇ ಎಲ್ಲ ಸಖತ್ತಾಗಿರುವಂಥದ್ದು. ಮತ್ತು 4500 ನಿಟ್ಸು ಪೀಕ್ ಬ್ರೈಟ್ನೆಸ್ ಇರುವಂಥದ್ದು, ಸಖತ್ ಬ್ರೈಟ್ ಡಿಸ್ಪ್ಲೇ ಅಂತಲೇ ಹೇಳಬೇಕು. ಸಖತ್ತಾಗಿ ಬ್ರೈಟಾಗಿ ಹೊಂದಿರುವಂಥ ಒಂದು ಬ್ರೈಟ್ನೆಸ್ ಈ ಒಂದು ಡಿಸ್ಪ್ಲೇಗೆ ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳಬೇಕು ಓಪೋದವ್ರಿಗೆ. ಮತ್ತು ಹೇಳಿದ್ನಲ್ಲ ಮುಂಚೆ ನಿಮಗೆ ಡಿಸ್ಪ್ಲೇಗೆ ಕಾರ್ನಿಂಗ್ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳಬೇಕು. ಒಳ್ಳೆಯ ವಿಷಯ ಇದು. ಮತ್ತು ಇನ್ನು ನೆಕ್ಸ್ಟ್ ಮೇನ್ ಪ್ರಾಸೆಸರ್ ನೋಡ್ಕೊಳ್ಳೋಣ. ಇದರಲ್ಲಿ 2 ಚಿಪ್ಸೆಟ್ ಇರುವಂಥದ್ದು. ಮೊದಲನೇದಾಗಿ ನಾರ್ಮಲು ಇರುವಂಥ ಚಿಪ್ಸೆಟ್ಟು ಅಂದರೆ ಪ್ರೊಸೆಸರು. ಇದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 3. ಇನ್ನೊಂದೈತೆ ಡೆಡಿಕೇಟೆಡ್ ಸೆಕ್ಯೂರಿಟಿ ಚಿಪ್ ಅಂತ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇದ್ರ ಬಗ್ಗೆ ಬಂದಾಗ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರಾಸೆಸರು ಚೆನ್ನಾಗಿದೆ, ಒಂದು ಪವರ್ಫುಲ್ ಪ್ರಾಸೆಸರ್ ಅಂತಲೇ ಹೇಳಬೇಕು. ಸಖತ್ತಾಗಿರುವಂಥದ್ದು ಚೆನ್ನಾಗಿದೆ, ಪವರ್ಫುಲ್ ಪ್ರಾಸೆಸರ್ ಅಂತಲೇ ಹೇಳಬೇಕು. ಒಂದು ಥಮ್ಸ್ ಅಪ್ ಅಂತಲೇ ಹೇಳಬೇಕು ಓಪೋದವ್ರಿಗೆ, ಚೆನ್ನಾಗಿ ಸ್ಪೆಸಿಫಿಕೇಶನ್ಸ್ ನೀಡಿರ ಅಂತಲೇ ಹೇಳಬೇಕು. ಮತ್ತು
ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೋಮ್ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ 12 GB ರ್ಯಾಮ್ 256 GB ರೋಮ್ ಮತ್ತು 16 GB ರ್ಯಾಮ್ 512 GB ರೋಮ್ ನಮಗೆ ಸಿಗ್ತಾ ಇರುವಂತಹದ್ದು. ಇದು ಚೆನ್ನಾಗಿದೆ ಅಂತ ಹೇಳಬೇಕು. ಮತ್ತು LPDDR5X ರ್ಯಾಮು UFS 4.0 ಸಿಗ್ತಾ ಇರುವಂಥದ್ದು ರೋಮು ಚೆನ್ನಾಗಿದೆ ಅಂತ ಹೇಳಬೇಕು. ಫ್ಲ್ಯಾಗ್ಶಿಪ್ ಸ್ಪೆಸಿಫಿಕೇಷನ್ಸ್ ಹೊಂದಿರುವಂಥ ಈ ಒಂದು ಮೊಬೈಲ್. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ನಿಮಗೆ ಕ್ಯಾಮ್ರಾ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಬ್ಯಾಟ್ರಿ ಬಗ್ಗೆ ಬರೋಣ. ಬ್ಯಾಟ್ರಿ ಬಂದ್ಬಿಟ್ಟು ನಮಗೆ 5000 mAh ಬ್ಯಾಟ್ರಿ, 100 ವಾಟ್ಸ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತೈತೆ. ಆಮೇಲೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಐತೆ. ಅದು ಬಂದ್ಬಿಟ್ಟು ನಮಗೆ 50 ವಾಟ್ಸ್ ಏರ್ ವೋಕ್ ಸಿಗ್ತಾ ಇರುವಂಥದ್ದು, ಅದು ಚೆನ್ನಾಗಿರುವಂಥದ್ದು ಅಂತ ಹೇಳಬೇಕು. ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಐತೆ, ಅದು ನಮಗೆ 10 ವಾಟ್ಸು ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ. ಚಾರ್ಜಿಂಗ್ ವಿಷಯ ಮಾತಾಡಬೇಕಂದ್ರೆ ಥಮ್ಸ್ ಅಪ್ ಅಂತಲೇ ಹೇಳಬೇಕು ಓಪೋದವ್ರಿಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು OS ಬಗ್ಗೆ ಮಾತನಾಡಬೇಕಂದ್ರೆ ಔಟ್ ಆಫ್ ದ ಬಾಕ್ಸ್ Android 14 OS ಹೊಂದಿರುವಂಥದ್ದು. ಆಮೇಲೆ ಈ ಒಂದು ಮೊಬೈಲು ಕಲರ್ OS Android 14 ಮೇಲೆ ರನ್ ಆಗುತ್ತೆ ಈ ಒಂದು OS ಅಂತ ಹೇಳಬೇಕು. ಚೆನ್ನಾಗಿದೆ ಅಂತ ಹೇಳಬೇಕು ಓಪೋ OS ಇದು. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತನಾಡಬೇಕಂದ್ರೆ ಗ್ಯಾರಂಟಿದು ಇದು ಬಂದ್ಬಿಟ್ಟು 4 ಇಯರ್ಸ್ ನಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸು, 5 ಇಯರ್ಸ್ ಸೆಕ್ಯೂರ್ ಅಪ್ಡೇಟ್ಸ್ ಕೊಡ್ತಿದ್ದೇನೆ ಅಂತಂದರೆ ಇದು ಸಖತ್ ಫ್ಲ್ಯಾಗ್ಶಿಪ್ ಮೊಬೈಲ್ ಇದು. ಅದಕ್ಕೆ ಟಾಪ್ ನಾಚ್ ಫ್ಲ್ಯಾಗ್ಶಿಪ್ ಸ್ಪೆಸಿಫಿಕೇಷನ್ಸ್ ನಮಗೆ ಓಪೋದವರು ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಕೊನೆಯದಾಗಿ ಕ್ಯಾಮ್ರಾ ಬಗ್ಗೆ ಬರೋಣ. ಈ ಒಂದು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂದ್ರೆ ಮೇನ್ ಹೈಲೈಟ್ ಇರುವಂಥದ್ದು ಈ ಒಂದು ಕ್ಯಾಮ್ರಾನೇ. ಕ್ಯಾಮ್ರಾ ತುಂಬ ಹೈಲೈಟ್ ಮಾಡ್ತಾರೆ, ಪ್ಲಸ್ ತುಂಬ ಟೀಸ್ ಮಾಡ್ತಿದ್ದಾರೆ ಓಪೋದವರು. ಕ್ಯಾಮ್ರಾ ಇನ್ನೂ ಚೆನ್ನಾಗಿ ಕ್ಲಾರಿಟಿಯಾಗಿ ಫೋಟೋಸ್ ತೊಗೊಳುತ್ತಂತ. ನಾನು ಥರ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ಸು. ಮೊದಲನೇದಾಗಿ ಮೇನ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಹೊಂದಿರುವಂಥ ಒಂದು ಮೇನ್ ಕ್ಯಾಮ್ರಾ, ಇದು OS ಇರುವಂಥದ್ದು. ಮತ್ತು ಈ ಒಂದು ಮೇನ್ ಕ್ಯಾಮ್ರಾಗೆ ಸೋನಿ ಅವರ ಒಂದು LYT 900 2nd Gen 1 ಇರುವಂಥ ಒಂದು ಸೆನ್ಸರ್ ಇರುವಂಥದ್ದು ಸಖತ್ತಾಗಿ ಫೋಟೋಸ್ ತೊಗೊಳುತ್ತಂತಲೇ ಹೇಳಬೇಕು. ನೋಡ್ತಾ ಸ್ಕ್ರೀನ್ ತೋರಿಸಿ ಉದಾಹರಣೆಗೋಸ್ಕರ ಒಂದು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ ಅಂತಲೇ ಹೇಳಬೇಕು. ಎಲ್ಲ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ, ಡೀಟೇಲ್ ಆಗಿ ತೊಗೊಳುತ್ತೆ ಅಂತ ಹೇಳಬೇಕು. ಡೀಟೇಲ್ಸ್ ಎಲ್ಲ ಚೆನ್ನಾಗಿರುವಂಥದ್ದು ಈ ಒಂದು ಫೋಟೋಸ್ ತೊಗೊಂಡಾಗ ಈ ಒಂದು ಮೊಬೈಲಲ್ಲಿ ಸಖತ್ತಾಗಿರುವಂಥದ್ದು ಅಂತಲೇ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 2 ಟೆಲಿಫೋಟೋ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ 3X ನೋಡ್ಕೊಳ್ಳೋಣ. ಅದು ಬಂದ್ಬಿಟ್ಟು 50 MP. ಇದರಲ್ಲಿ ಸೋನಿ ಅವರ IMX 8090 ಸೆನ್ಸರ್ ಹೊಂದಿರುವಂಥದ್ದು, ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 50 MP ಹೊಂದಿರುವಂಥ ಒಂದು 6X ಟೆಲಿಫೋಟೋ ನಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ ಅವರ ಒಂದು IMX 858 ಹೊಂದಿರುವಂಥ ಒಂದು ಸೆನ್ಸರ್, ಇದು ಕೂಡ ಸಖತ್ತಾಗಿ ಫೋಟೋಸ್ ತೊಗೊಳುತ್ತೆ ಅಂತ ಹೇಳಬೇಕು. ಮತ್ತು ಕೊನೆಯದಾಗಿ 50 MP ಹೊಂದಿರುವಂಥ ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ನಮಗೆ ಸಿಗ್ತಿದೆ. ಇದು ಬಂದ್ಬಿಟ್ಟು ನಮಗೆ ಸೋನಿ ಅವರ LYT ನಿಮಗೆ ಸೆನ್ಸರ್ ಸಿಗ್ತಾ ಇರುವಂಥದ್ದು, LYT 600 ಸೆನ್ಸರು ಚೆನ್ನಾಗಿದೆ ಅಂತ ಹೇಳಬೇಕು. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತ ಹೇಳಬೇಕು. ಇಷ್ಟು ಬ್ಯಾಕ್ ಕ್ಯಾಮ್ರಾ ಆದರೆ. ಮತ್ತು ನೆಕ್ಸ್ಟು ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂದ್ರೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ಇದು ನಮಗೆ 32 MP ಸಿಗ್ತಾ ಇರುವಂಥದ್ದು. ಇದರಲ್ಲಿ ಸೋನಿ ಅವರ LYT 506 ನಮಗೆ ಸೆನ್ಸರ್ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳಬೇಕು. ಇದು ಕೂಡ ಸಖತ್ತಾಗಿ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳಬೇಕು. ಆಮೇಲೆ ಬ್ಯಾಕ್ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಂದ್ರೆ ನಿಮಗೆ 4K 60 FPS ವರೆಗೂ ರೆಕಾರ್ಡ್ ಆಗುತ್ತೆ. ಫ್ರಂಟ್ ಕೂಡ ಅಷ್ಟೇ ಸೇಮ್ ಅಂತಲೇ ಹೇಳಬೇಕು. ಆಮೇಲೆ ಸ್ಲೋ ಮೋಷನ್ ನೀವು 1080p 240 FPS ಅಲ್ಲಿ ಕೂಡ ರೆಕಾರ್ಡ್ ಮಾಡ್ಬೋದು. ಎಲ್ಲ ಸಖತ್ತಾಗಿರುವಂಥದ್ದು ಕ್ಯಾಮ್ರಾ ಬಗ್ಗೆ ಅಂತ ಹೇಳಬೇಕು. ಇಲ್ಲ ಚೆನ್ನಾಗಿ ಫೀಚರ್ಸ್ ಮಾಡಿರೋ ಅಂತ ಹೇಳಬೇಕು. ಮತ್ತು ಕೊನೆಯದಾಗಿ ಹೇಳಿದ್ನಲ್ಲ ಮುಂಚೆ ಡೆಡಿಕೇಟೆಡ್ ಸೆಕ್ಯೂರಿಟಿ ಚಿಪ್ ಇದೇನಂತ ನೀವು ಕೇಳ್ಬೋದು. ಸೆಕ್ಯೂರಿಟಿ ಚಿಪ್ ಇದೇ ಡೆಡಿಕೇಟೆಡ್ ಆಗಿ ಮಾಡಿದೆ, ಅಂದರೆ ಸೆಪ್ರೇಟಾಗಿ ಈ ಒಂದು ಚಿಪ್ನ ಹಾಕಿದರೆ ಈ ಒಂದು ಚಿಪ್ಪು ತುಂಬ ನಿಮಗೆ ಸೆಕ್ಯೂರ್ ಮಾಡುತ್ತೆ ಅಂತಲೇ ಹೇಳಬೇಕು. ಈಗ ಈ ಒಂದು ಫ್ಯೂಚರ್ ಇದೆ ನೋಡ್ತಾರ ತೋರಿಸ್ತಾ ನಿಮಗೆ. ನೀವು ಈ ಒಂದು ಲೆಫ್ಟ್ ಸ್ಲೈಡರ್ನ ಅಪ್ ಮಾಡಿದ್ರೆ ನೋಡಿ, ಅನ್ಲಾಕ್ ಎಂಟ್ರಿಂಗ್ ಟು VIP ಮೂಡ್ ಅಂತ ಇದೆ. ಈ VIP ಮೂಡ್ ಅಂದರೆ ಇನ್ನೂ ನಿಮಗೆ ಸೆಕ್ಯೂರ್ ಆಗಿ ಇಡತ್ತಂತಲೇ ಹೇಳಬೇಕು. ಅದೇನಂದರೆ ನೋಡ್ತಾರ 3 ಐಕಾನ್ ಕಾಣಿಸ್ತಿದೆ ನಮಗೆ. ಲೊಕೇಶನ್, ಕ್ಯಾಮ್ರಾ, ಮೈಕ್ರೋಫೋನ್, ಇದು 3 ಬ್ಲಾಕ್ ಮಾಡಿಬಿಡುತ್ತೆ. ಯಾವ ಆ್ಯಪ್ಸ್ಗೆ ಆಕ್ಸೆಸ್ ಕೊಟ್ಟಿದ್ದೀರಾ ಎಲ್ಲ ಬ್ಲಾಕ್ ಮಾಡಿಬಿಡುತ್ತೆ. ಅಕಸ್ಮಾತ್ ಯಾರಾದರೂ ಫೋಟೋ ತೊಗೊಳಕ್ಕೆ ಹೋಗಿದಾಗ ಪ್ಲೀಸ್ ಡಿಸೇಬಲ್ ದ VIP ಮೂಡ್ ಅಂತ ಬರುತ್ತೆ, ನೀವು ಡಿಸೇಬಲ್ ಮಾಡೋಕ್ಕಾಗುತ್ತೆ. ಅದನ್ನ ಎಲ್ಲ ತುಂಬ ಸೆಕ್ಯೂರಾಗಿ ಇಡತ್ತಂತಲೇ ಹೇಳಬೇಕು ಈ ಒಂದು ಸೆಕ್ಯೂರಿಟಿ ಚಿಪ್ಪು. ಇದೊಂದು ದೊಡ್ಡ
ದೊಡ್ಡ ಥಮ್ಸ್ ಅಪ್ ಅಂತಲೇ ಹೇಳಬೇಕು ಓಪೋದವ್ರಿಗೆ. ಎಲ್ಲ ಸಖತ್ತಾಗಿ ಇರುವಂಥದ್ದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಬಂದಾಗ ಎಲ್ಲ ಚೆನ್ನಾಗಿ ನೀಡಿದಿರ ಅಂತಲೇ ಹೇಳಬೇಕು ಸ್ಪೆಸಿಫಿಕೇಷನ್ಸು. ಒಂದು ಮೊಬೈಲು ಸಖತ್ತಾಗಿ ವರ್ತಿರುವಂಥದ್ದು, ಪರ್ಚೇಸ್ ಮಾಡ್ಬೋದು. ಮತ್ತು ಕೊನೆಯದಾಗಿ ಪ್ರೈಸ್ ರಿವೀಲ್ ಮಾಡುವ ಒಂದು ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತನಾಡಬೇಕಂದ್ರೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. 12 GB ರ್ಯಾಮ್ 256 GB ರ್ಯಾಮು. ಇದು ನಮಗೆ 64,000 64,000ಕ್ಕೆ ಸಿಗ್ತಾ ಇರುವಂಥದ್ದು. ಆಮೇಲೆ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು 16 GB ರ್ಯಾಮ್ 512 GB ರೋಮ್. ಇದು ನಮಗೆ 70,000ಕ್ಕೆ ಸಿಗ್ತಿದೆ ಅಂತಲೇ ಹೇಳಬೇಕು. ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಇದೆಲ್ಲ ಸ್ಪೆಸಿಫಿಕೇಷನ್ದು. ಯಾರು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕಂತ ಇದ್ದೀರಾ, ನೀವು ಪರ್ಚೇಸ್ ಮಾಡೋದು ತುಂಬ ವರ್ತಿದೆ ಒಂದು ಮೊಬೈಲ್ ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿದೆ ಅಂತ ಹೇಳಬೇಕು. ಸಖತ್ತಾಗಿರುವಂಥದ್ದು ಒಂದು ಒಳ್ಳೆಯ ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತ ಹೇಳ್ಬೇಕು. ಇದು ಹೇಳಬೇಕಂದ್ರೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಂತ ಹೇಳಬೇಕು ಈ ಒಂದು ಪ್ರೈಸ್ ರೇಂಜಿಗೆ. ಇಷ್ಟ ಆಯಿತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಆಮೇಲೆ ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೆಂಗಂದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಯೂಟ್ಯೂಬ್ ಅವರು ನನ್ನ ಒಂದು ವಿಡಿಯೋನ ಬೇರೆ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ಗೂ ರೆಕಮೆಂಡ್ ಮಾಡುತ್ತೆ. ಆಮೇಲೆ ಅವ್ರಿಗೂ ಇಷ್ಟ ಆಗುತ್ತೆ ವಿಡಿಯೋ, ಅವರು ಡಿಸೈಡ್ ಮಾಡ್ಬೋದು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕಾ ಅಥವಾ ಪರ್ಚೇಸ್ ಮಾಡಬಾರ್ದಾ ಅಂತ. ಆಮೇಲೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇಷ್ಟ ಆಗಿರ್ಬೋದು ವಿಡಿಯೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಅವ್ರುಗಳಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿ ಸಬ್ಸ್ಕ್ರೈಬ್ ಆಗೋಕ್ಕೆ. ಮತ್ತು ದಯವಿಟ್ಟು ಹೇಗೆ ಅನಿಸಿ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ನನಗೆ ಇಷ್ಟು ಮಾಡಿದ್ರೆ ನನಗೆ ಒಂದು ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತು ದಯವಿಟ್ಟು ಫ್ರೆಂಡ್ಸ್ ನನಗೆ ಪ್ರೋತ್ಸಾಹ ಕೊಡಿ. ಆವಾಗ ಈ ಥರನೇ ನಿಮಗೋಸ್ಕರ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋಸ್ ಮಾಡ್ತಾಯಿರ್ತೀನಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.